ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೋಧಿ ಹುಡಿಯಲ್ಲಿ ಒಂದು ರುಚಿಕರವಾಗಿರುವಂತ ಒಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಮೊದಲು ನಾನಿಲ್ಲಿ 1/4 ಕಪ್ ಮೊಸರು ಹಾಕ್ತಾ ಇದ್ದೀನಿ ಒಂದು ಬೌಲಿಗೆ, ಮಿಕ್ಸಿಂಗ್ ಬೌಲಿಗೆ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಲ್ಟ್ ಮಾಡಿದಂತಹ ಬಟರ್, ಬೆಣ್ಣೆ ಹಾಕ್ತಾ ಇದ್ದೀನಿ, ಅಥವಾ ಎಣ್ಣೆ ಉಪಯೋಗಿಸಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಉಪಯೋಗಿಸುವಾಗ ರಿಫೈನ್ಡ್ ಆಯಿಲ್ ಉಪಯೋಗಿಸಬೇಕು, ಇಲ್ಲಾಂದ್ರೆ ಬೆಣ್ಣೆ, ಕರಗಿಸಿದ ಬೆಣ್ಣೆನೆ ಉಪಯೋಗಿಸ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು 1/2 ಕಪ್ ಗೋಧಿ ಹುಡಿ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು. ನೋಡಿ, ನಾನು ನೀರೇನು ಸೇರಿಸಿಲ್ಲ, ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ತಂದಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ 1 ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿ ಕವರ್ ಮಾಡ್ತಾ ಇದ್ದೀನಿ, ಅಥವಾ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕವರ್ ಮಾಡ್ಬೋದು. ಆಮೇಲೆ ಒಂದು ಸಣ್ಣ ಬೌಲಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇರೋದು. ಅಂದ್ರೆ ನಾವಿದೊಂದು ಇನ್ಸ್ಟೆಂಟ್ ಪಿಜ್ಜಾ ಸಾಸ್ ರೆಡಿ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ 1/2 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಒರೆಗಾನೋ ಕೂಡ ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್, ಮೆಣಸನ್ನ ಹುಡಿ ಮಾಡಿಟ್ಟದ್ದು. ಆಮೇಲೆ ಒರೆಗಾನೋ ದೊಡ್ಡ ಪತ್ರೆ ಎಲೆ ಇದೆಯಲ್ಲ, ಅದನ್ನ ಒಣಗಿಸಿ ಹುಡಿ ಮಾಡಿದ್ದು. 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ ಕೂಡ ಹಾಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ತಟ್ ಅಂತ ನಿಮ್ಗೆ ಪಿಜ್ಜಾ ಸಾಸ್ ರೆಡಿ ಮಾಡ್ಬೇಕಿದ್ರೆ ಈ ರೀತಿ ಮಾಡ್ಬೋದು. ನೋಡಿ, ರೆಡಿ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ 1 ಗಂಟೆ ಕಳೆದಿದೆ, ಹಿಟ್ಟು ಕೂಡ ಕರೆಕ್ಟ್ ಸಾಫ್ಟ್ ಆಗಿ ಬಂದಿದೆ. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ಈ ರೀತಿ. ಆಮೇಲೆ ಇದನ್ನ ಲಟ್ಟಿಸ್ಬೇಕು. ಜಾಸ್ತಿ ತೆಳುವಾಗಿ ಬೇಡ. ನೋಡಿ, ನಾನು ತೋರಿಸ್ತೀನಿ. ಫುಲ್ ಆಗಿ ಈ ರೀತಿ ಲಟ್ಟಿಸ್ಕೊಳ್ಳಿ. ನೋಡಿ, ಫುಲ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದಪ್ಪಕ್ಕೆ. ಆಮೇಲೆ ಒಂದು ಬಾಟ್ಲ್ ಇದು ಲಿಡ್ ಇರುತ್ತಲ್ವಾ, ಅದರ ಮುಚ್ಚಳದಲ್ಲಿ ಈ ರೀತಿ ನಿಮ್ಗೆ ರೌಂಡ್ ಶೇಪ್ಗೆ ಈ ರೀತಿ ಬೇಕಿದ್ರೆ ಈ ರೀತಿ ಮಾಡಬಹುದು. ನೋಡಿ, ನಾನು ಸಣ್ಣ ಸಣ್ಣ ಶೇಪ್ ಅಲ್ಲಿ ಮಾಡ್ತಾ ಇರೋದು. ದೊಡ್ಡ ಶೇಪ್ ಬೇಡ ನಮಗೆ, ಸಣ್ಣ ಮುಚ್ಚಳ ಉಪಯೋಗಿಸಿ ಈ ರೀತಿ ರೌಂಡ್ ಅಂದ್ರೆ ವೃತ್ತಾಕಾರದಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲ ಮಾಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನ ತೆಗ್ಬಿಡಿ, ನಮಗೆ ಉಪಯೋಗಿಸಬಹುದು ಪುನಃ. ಎಲ್ಲ ಕೂಡ ತೆಗ್ಬಿಡಿ, ಕರೆಕ್ಟ್ ಶೇಪ್ ಸಿಕ್ಕಿದೆ. ಆಮೇಲೆ ಒಂದು ಪಡ್ಡು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾ ಕಡೆ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಹಿಟ್ಟನ್ನ ನೋಡಿ, ಕರೆಕ್ಟ್ ಸೈಜ್ ಆಗಿದೆ. ನೋಡಿ, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಿಲ್ಲ, ಕರೆಕ್ಟ್ ಆಗಿದೆ. ಎಲ್ಲ ಕೂಡ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದರ ಮೇಲ್ಗಡೆ ಕೂಡ ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡಬೇಕು ಈ ರೀತಿ. ನೋಡಿ, ಜಾಸ್ತಿ ದಪ್ಪ ಏನು ಇಲ್ಲ, ಇದು ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಥಟ್ ಅಂತ ಮಾಡುವಂತಹ ಪಿಜ್ಜಾ ಸಾಸ್ ಇದೆಯಲ್ಲ, ಅದನ್ನ ಇದರ ಮೇಲ್ಗಡೆ ಈ ರೀತಿ ಹಾಕೊಳ್ಳಿ. ಎಲ್ಲ ಕೂಡ ಹಾಕೊಳ್ಳಿ. ಫುಲ್ ಆಗಿ ಈ ರೀತಿ ಕವರ್ ಆಗ್ಬೇಕು. ನೋಡಿ, ಫುಲ್ ಆಗಿ ಹಾಕೊಂಡಿದ್ದೀನಿ. ಇನ್ನು ಇದ್ರ ಮೇಲೆ ನಾನಿಲ್ಲಿ ಚೀಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮೊಸರೆಲ್ಲಾ ಚೀಸ್ ತಗೊಂಡಿರೋದು. ಯಾವ ಚೀಸ್ ನೀವು ಉಪಯೋಗಿಸಿರೋ ಅದು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ನೋಡಿ, ಈ ರೀತಿ ಹಾಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಬೇಯಿಸಿದ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಇದು ನಿಮ್ಗೆ ನಿಮ್ಮ ಟೇಸ್ಟ್ ನೋಡ್ಕೊಂಡು ಬೇರೆ ಏನಾದ್ರೂ ಸೇರಿಸಬಹುದು. ವೆಜ್ ಆದ್ರೆ ಪನ್ನೀರ್ ಹಾಕೋಬಹುದು ಫ್ರೈ ಮಾಡ್ಬಿಟ್ಟು, ನಾನ್ ವೆಜ್ ಆದ್ರೆ ಚಿಕನ್ ಆ ರೀತಿ ಎಲ್ಲ ಹಾಕೋಬಹುದು. ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಫ್ರೈ ಮಾಡಿ ಹಾಕೋಬಹುದು. ಸ್ವಲ್ಪ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ನಾನು. ಅದ್ರ ಮೇಲ್ಗಡೆ ಪುನಃ ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ, ಅವಾಗ ರುಚಿ ಸೂಪರ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಚೀಸ್ ಹಾಕ್ಬಿಟ್ರೆ. ನೋಡಿ, ಎಲ್ಲ ಆಗಿದೆ. ಇನ್ನು ಸ್ಟವ್ ಮೇಲ್ಗಡೆ ಇಟ್ಟು ನಾನು ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಸಣ್ಣ ಉರಿಯಲ್ಲಿ ಇಡ್ಬೇಕು, ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸ್ಬೇಕು. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಸಾಕು, ತೆಗಿತಾ ಇದ್ದೀನಿ. ಅಂದ್ರೆ ನಮ್ಮ ಮಿನಿ ಪಿಜ್ಜಾ ಇಲ್ಲಿ ರೆಡಿ ಆಗಿದೆ. ಪಡ್ಡು ಪಾತ್ರೆಯಲ್ಲಿ ಮಾಡಿರುವಂತಹ ಪಡ್ಡು ಶೇಪ್ ಅಲ್ಲಿ ಇರುವಂತಹ ಒಂದು ಪಿಜ್ಜಾ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ. ತುಂಬಾ ಸಿಂಪಲ್ ಆಗಿ, ಮಕ್ಕಳೆಲ್ಲ ಪಿಜ್ಜಾ ಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿ ನಮಗೆ ಮಾಡ್ಬೋದು. ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಸ್ಕೂಲ್ ಬಿಟ್ಟು ಬರುವಾಗೆಲ್ಲ ಇದನ್ನ ಕೊಟ್ಬಿಟ್ರೆ ಸೂಪರ್ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ತುಂಡು ಮಾಡಿ ತೋರಿಸ್ತೀನಿ. ಕರೆಕ್ಟ್ ಆಗಿ ಬೆಂದಿದೆ ಕೂಡ. ನೋಡಿ,
ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ನೀವು ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.